ಹಾಯ್ ಎವ್ರಿವಾನ್. ಇವಾಗ ನವರಾತ್ರಿ ಪೂಜೆ ವಿಶೇಷವಾಗಿ ನಾನು ಆರೆಂಜ್ ಕಲರ್ ಸ್ಯಾರಿ ಉಟ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಿದ್ದೆ. ಆ್ಯಸ್ ಯೂಶ್ವಲ್ ನನ್ನ ಮಕ್ಕಳು ಕಿತ್ತಾಡ್ಕೊಂಡು ಕಾರಲ್ಲಿ ಬರ್ತಿದ್ರು. ಹಾಗೆ ಹೋಗ್ತಿದ್ದಂಗೆ ನನ್ನ ತಂಗಿ 108 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡೋ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಸೊ ನಾವು ಹೋಗ್ತಿದ್ದಾಗೆ ತೊಗೊಂಡ್ಬಿಟ್ಟು ಅರ್ಶಿನ ಕುಂಕುಮನ ಆಮೇಲೆ ರಾಯರ ದರ್ಶನಕ್ಕೆ ಹೋದೆ. ಯಾಕೆಂದರೆ 108 ಜನ ಇರೋದ್ರಿಂದ ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ. ಸೊ ನಾನು ಅರ್ಶಿನ ಕುಂಕುಮ ತೊಗೊಂಡೆ. ಈಗ ಬಳೆ ಕೊಡ್ತಿದ್ದಾರಲ್ಲ, ಇವರು ನನ್ನ ತಂಗಿ ಸೌಮ್ಯಶ್ರೀ ಅಂತ. ಸೊ ಬಳೆ ತೊಗೊಂಡು ತಾಂಬೂಲನ ತೊಗೊಂಡು ಆಮೇಲೆ ರಾಯರ ದರ್ಶನಕ್ಕೆ ಹೋದೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನಾನು ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಹೋಗಿದ್ದು, ರಾಯರ ದೇವಸ್ಥಾನಕ್ಕೆ. ಒಳಗಡೆ ಹೋಗ್ತಿದ್ದಂಗೆ ಪಾಸಿಟಿವ್ ವೈಬ್ಸು ತುಂಬ ಚೆನ್ನಾಗಿತ್ತು. ರಾಯರು ನೋಡ್ತಿದ್ರೆ ನಮ್ಮನ್ನೇ ನೋಡ್ತಿದ್ದಾರೆ ಅನ್ನೋ ಫೀಲ್ ಬಂತು. ತುಂಬ ಖುಷಿ ಆಯಿತು ನೋಡಿಬಿಟ್ಟು ರಾಯರ ವಿಗ್ರಹನ. ನಮ್ಮನ್ನೇ ನೋಡ್ತಿದ್ದಾರೆ, ನಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ಫೀಲ್ ಆಯಿತು. ನನ್ನ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕೊಡಪ್ಪ ಅಂತ ಕೇಳಿಕೊಂಡು ಒಳಗಡೆ ರಾಯರ ದರ್ಶನಕ್ಕೆ ಹೋದೆ. ಹೋಗ್ತಿದ್ದಾಗೆ ಮಹಾಮಂಗಳಾರತಿ ಮಾಡ್ತಿದ್ರು. ನೋಡಿ ತುಂಬ ಖುಷಿ ಆಯಿತು, ಸಂತೋಷ ಆಯಿತು. ಫಾರ್ ದ ಫಸ್ಟ್ ಟೈಮ್ ಬಂದ್ರೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿದೆ ಅನ್ನೋ ಖುಷಿ ಆಯಿತು. ಆಮೇಲೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನನ್ನ ಮಗನಿಗೆ ಅಕ್ಷರಾಭ್ಯಾಸ ಆಗಲಿ ಅಂತ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕೈಯಲ್ಲಿ ಬರೆಸ್ತಿದ್ರು. ಅವನಿಗೆ ಟೇಬಲ್ ಹಾಕ್ಕೊಟ್ಬಿಟ್ಟು ನಮ್ಮ ಮನೆಯವ್ರು ಬರೆಸ್ತಿದ್ರು. ಮಗ ಅಂದರೆ ತುಂಬ ಪ್ರೀತಿ. ಆಮೇಲೆ ನನ್ನ ತಂಗಿ ಯಜಮಾನ್ರು ಅವ್ರ ಅಮ್ಮನವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡ್ರು. ಅಲ್ಲಿಂದ ಮುಗಿಸ್ಕೊಂಡು ನಾವು ಬನಶಂಕರಿ ಅಮ್ಮನ ಟೆಂಪಲ್ಗೆ ಹೋದೋ. ತುಂಬ ರಶ್ ಇತ್ತು, ನವರಾತ್ರಿ ಪೂಜೆ ಇರೋದ್ರಿಂದ ತುಂಬ ರಶ್ ಇತ್ತು. ಹಾಗೆ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು. ನೋಡಿ ತುಂಬ ಖುಷಿ ಆಯಿತು. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ಆದ್ರೂ ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡಿದ್ದೀನಿ. ಏಕೆಂದರೆ ತುಂಬ ರಶ್ ಇತ್ತು. ಅಮ್ಮನವ್ರ ಪೂಜೆ ನನ್ನ ಕೈಯಲ್ಲಿ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ನೋಡಿರೋರು ಇರ್ತಾರೆ, ನೋಡಿಲ್ಲದೆ ಇರೋರು ಇರ್ತಾರೆ. ಯಾಕೆಂದರೆ ನಾನೇ ಫಾರ್ ದ ಫಸ್ಟ್ ಟೈಮ್ ಹೋಗಿದ್ದು ದೇವ್ರ ದರ್ಶನಕ್ಕೆ ಬನಶಂಕರಿ ಅಮ್ಮನ ಟೆಂಪಲ್ಗೆ. ತುಂಬ ಚೆನ್ನಾಗಿತ್ತು ಅಲಂಕಾರ ಎಲ್ಲ. ನೋಡಿ ಎಷ್ಟು ಹಣ್ಣಿನ ಅಲಂಕಾರ ಮಾಡಿದರು. ನೋಡಿ ಖುಷಿ ಆಯಿತು ತುಂಬ. ಅಲ್ಲಿಂದ ಮುಗಿಸ್ಕೊಂಡು ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇತ್ತು. ಸೊ ಅಲ್ಲೂ ಹೋಗಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಪ್ರಸಾದ ತಿಂದುಬಿಟ್ಟು 2 ಫೋಟೋಸ್ ತೊಗೊಂಡು ಅಲ್ಲಿಂದ ಸ್ಟ್ರೈಟಾಗಿ ಮನೆಗೆ ಬಂದು. ಇಷ್ಟೇ ಇವತ್ತಿನ ಬ್ಲಾಗ್.